ದೇಶ ಸೇವೆಯಲ್ಲೇ ದೀರ್ಘಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಯೋಧರ ಬದುಕು ಯುವ ಸಮುದಾಯಕ್ಕೆ ಮಾದರಿಯಾಗಬೇಕು ಎಂಬ ಮಾತು ಚಳ್ಳಕೆರೆಯಲ್ಲಿ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಳೂರು ಸಮೀಪದ ಜೆಜೆ ಕಾಲೋನಿಯಲ್ಲಿ ಭಾರತೀಯ ಸೇನೆಯಲ್ಲಿ 24 ವರ್ಷ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ ಮಾಜಿ ಯೋಧ ಟಿಎಂ ಯೋಗೇಶ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಪ್ರಕಾಶ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಾತನಾಡಿ, ದೇಶದ ರಕ್ಷಣೆಗೆ ಸೇವೆ ಮಾಡಿದ ಯೋಧರ ಬದುಕು ಯುವಕರಿಗೆ ಆದರ್ಶವಾಗಬೇಕು. ಇಂದಿನ ಯುವಕರಿಗೆ ಆದರ್ಶವಾಗಬೇಕು. ಇಂದಿನ ಯುವಕರು ಸುಲಭ ಉದ್ಯೋಗದ ಕಡೆಗೆ ಹೆಚ್ಚು ಒಲವು ತೋರುತ್ತಿರುವುದು ಸಮಾಜಕ್ಕೆ ಅಪಾಯಕಾರಿಯಾಗಿದೆ. ನಮ್ಮ ನೆಲ, ಸಂಸ್ಕೃತಿ, ಭಾಷೆ ಕಾಪಾಡುವ ಸಂಕಲ್ಪ ಮಾಡಬೇಕು. ಯೋಗೇಶ್ ಕುಟುಂಬ ಕಂಡೇನಹಳ್ಳಿ ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿದ ಯೋಗೇಶ್ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸಾರ್ಥಕ ಜೀವನ ನಡೆಸಿರುವುದು ಗ್ರಾಮಸ್ಥರಲ್ಲಿ ಹೆಮ್ಮೆಯನ್ನ ಮೂಡಿಸಿದೆ. ಅವರ ಸೇವಾ ಮೌಲ್ಯವನ್ನ ಸಮಾಜ ಗುರುತಿಸಬೇಕೆಂದು ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀದೇವಿ ಪ್ರಕಾಶ್, ಎಸ್ಟಿ ನಿಗಮದ ಚೌಳೂರು ಲಿಂಗಪ್ಪ, ಡಿಟಿ ಶ್ರೀನಿವಾಸ, ಶಿಕ್ಷಕ ಜೆಎಂ ವೆಂಕಟೇಶ್, ದಸಂಸ ಜಿಲ್ಲಾ ಅಧ್ಯಕ್ಷ ಎಚ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಎನ್ಕೆಎಸ್ ರಿಪೋರ್ಟ್ ಚಳ್ಳಕೆರೆ. ಇದೆಲ್ಲ ಪ್ರತಿಯೊಂದು ಶಿಸ್ತನ್ನ ಕೆಲಸ ಮಾಡೋದು ನಿಲ್ಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ನಾಳೆ ಜಬರ್ದಸ್ತಿ ಕೇಳಲ್ಲ. ನಮ್ಮದೇ ಮತ್ತ ಯಾರಾದ್ರೂ ಪ್ರಿಪೇರ್ ಮಾಡಪ್ಪ ಅಂದ್ರೆ ನಾವು ಎಷ್ಟು ಸಹಜವಾದ ಅಷ್ಟು ನನ್ನ ಶ್ರಮ ವಹಿಸಿ ನಮ್ಮೂರಲ್ಲಿ ಅಲ್ಲಿ ಮಾಡ್ತಾ ಇದ್ದೀನಿ.